ಸಣ್ಣವನಲ್ಲ ನೀ ಪುಣ್ಯವಂತನೋ ತಿಳಿದು ನೋಡು ನೀನು ಒಕ್ಕಲಿಗ. ಸಣ್ಣವನಲ್ಲ ನೀ ಪುಣ್ಯವಂತನೋ ತಿಳಿದು ನೋಡು ನೀನು ಒಕ್ಕಲಿಗ. ದೇಶದ ಜನಕ್ಕೆಲ್ಲ ಅನ್ನವ ಕೊಡುವಂತ ಅನ್ನದಾತ ನೀನು ಒಕ್ಕಲಿಗ. ಅನ್ನದಾತ ನೀನು ಒಕ್ಕಲಿಗ. ಅಗಿ 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 ಈ ತರ ಮುಂದುವರಿಸಿರೋದು. ಮತ್ತೆ ತತ್ವಪದಗಳು. ನಾನು ಹುಟ್ಟಿರ್ತಕ್ಕಂಥದ್ದು ಈಗಿನ ಹಾವೇರಿ ಜಿಲ್ಲೆ, ಆಗ ಅವಿಭಜಿತ ಧಾರವಾಡ ಜಿಲ್ಲೆ, ಈಗ ಹಾವೇರಿ ಜಿಲ್ಲೆ, ಸಿಗ್ಗಾಂವ ತಾಲೂಕಿನ ಒಂದು ಮುಗುಳಿ ಗ್ರಾಮ. ನನ್ನ ಜಿಲ್ಲೆ ಸಾಹಿತಿ ಮತ್ತು ಕಲಾವಿದರ ಸಂತ ಸಾಧುಗಳ ನಾಡು ಮತ್ತು ಬೀಡಾಗಿದೆ. ಕರ್ನಾಟಕದ ಕಬೀರ ದಂಡೆಯನ್ನ ಖ್ಯಾತಿಯನ್ನ ಪಡೆದಿರತಕ್ಕಂಥ ಸಂತ ಶಿಶ್ನಾಳ ಶರೀಫ್, ನಾವು ಶರೀಫಜ್ಜ ಅಂತೇವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಶರೀಫಜ್ಜನ ಹಾಡುಗಳು ಪ್ರತಿಯೊಬ್ಬರ ಬಾಯಿಲಿ ಕೂಡ ಗುನುಗ್ತಾ ಇರ್ತಾರೆ. ರಾತ್ರಿ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾ ಇರ್ತಾರೆ. ಆ ತತ್ವಪದಗಳು. ಶರೀಫಜ್ಜನ್ ಬಿಟ್ರೆ ಕಡ್ಕೋಳ ಮಹದೇವಪ್ಪನವರು ಅಂತೇಳಿ ಮತ್ತೊಬ್ಬ ಪ್ರಮುಖ ತತ್ವಪದಕಾರರು ಕೂಡ ಇದ್ದಾರೆ ಸರ್. ಅಂತಹ ಒಂದು ತತ್ವಪದವನ್ನ ಹೇಳ್ಬೋದು ಸರ್. ತತ್ವಪದ ಹೇಳೋದಿದ್ರೆ ತತ್ವಪದ ಒಂದು ಶರೀಫರ ಒಂದು ರಚನೆ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನ ಅಂತಕ್ಕಂಥ ಒಂದು ಗೀತೆ. ನಮ್ಮ ಸುಗಮ ಸಂಗೀತ ಕ್ಷೇತ್ರದ ದಿಗ್ಗಜರಾಗಿರ್ತಕ್ಕಂಥ ಸಿ ಅಶ್ವಥ್ ಸರ್ ಅವರು ಅದನ್ನ ವಿಭಿನ್ನವಾಗಿರ್ತಕ್ಕಂಥ ಶೈಲಿ ಹೇಳಿದ್ದಾರೆ. ಬಟ್ ನಾವು ನೆಲಮೂಲ ಸೊಗಡಿನ ಭಜನೆಯಲ್ಲಿ ಏನನ್ನ ಹಾಡ್ತಿದ್ವಿ ಆ ತತ್ವಪದವನ್ನು ಅದೇ ರೀತಿ ನಾವು ಇವತ್ತು ಪ್ರಸ್ತುತ ಪಡಿಸ್ತೇವೆ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನ, ಒಬ್ಬ ಯೋಗಿ ಬಂದಾನ, ಶಿವನಾಮವನ್ನು ಕಂಡು ಅಲ್ಲೇ ನಿಂತಾನವ, ಕೇಳ ಹಡೆದೋವ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನ, ಒಬ್ಬ ಯೋಗಿ ಬಂದಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನ, ಒಬ್ಬ ಯೋಗಿ ಬಂದಾನ, ಶಿವನಾಮವನ್ನು ಕಂಡು ಅಲ್ಲೇ ನಿಂತಾನವ್ವ, ಹೇಳಡೆದವ್ವ, ಹೇಳಡೆದವ್ವ. ಮೈಯೆಲ್ಲ ವಿಭೂತಿ ಬಳಿದುಕೊಂಡಾನೋ, ಮೈಯೆಲ್ಲ ವಿಭೂತಿ ಧರಿಸಿಕೊಂಡಾನೋ, ಕೊರಳೋಳು ರುದ್ರಾಕ್ಷಿ ಹಾಕಿಕೊಂಡಾನವ್ವ, ಕೊರಳೋಳು ರುದ್ರಾಕ್ಷಿ ಹಾಕಿಕೊಂಡಾನವ್ವ, ಹೇಳಡೆದವ್ವ, ಹೇಳಡೆದವ್ವ. ಮೈಯೆಲ್ಲ ಕಪನೀಯ, ಮೈಯೆಲ್ಲ ಕಪನೀಯ ಧರಿಸಿಕೊಂಡಾನೋ, ಮೈಯೆಲ್ಲ ಕಪನೀಯ ಧರಿಸಿಕೊಂಡಾನೋ, ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಾನವ್ವ, ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಾನವ್ವ, ಹೇಳಡೆದವ್ವ, ಹೇಳಡೆದವ್ವ. ವಾ, ಈ ತರ ಬರುತ್ತೆ. ಮನೆಗೆ ಅಂಕಿತ ಶಿಶ್ನಾಳದ ಅಂಕಿತ ಬರ್ತದೆ. ಸೊ ಈ ನಿಮ್ಮ ಈ ಜಾನಪದ ಗಾಯನದಲ್ಲಿ ನಿಮ್ಮ ಎಕ್ಸ್ಪರ್ಟೀಸ್ಗಳು ಬಹಳ ಹೆಚ್ಚಿದೆ. ಅಂದ್ರೆ ಕೇವಲ ಒಂದು ಪ್ರಕಾರ ಮಾತ್ರ ಹಾಡ್ತಿಲ್ಲ, ನೀವು ಬಹಳಷ್ಟು ಪ್ರಕಾರಗಳನ್ನ ಹಾಡ್ತಿದ್ರಿ. ಹೇಗಿತ್ತು ಸರ್ ಈ ಒಂದು ಪರ್ಫಾರ್ಮೆನ್ಸ್ ಕರಿಯರ್ ಹೇಗಿತ್ತು? ನೀವು ಅಂದ್ರೆ ಬಹಳಷ್ಟು ನಿಮ್ಮ ವೇದಿಕೆಗಳ ಲಿಸ್ಟ್ ಅನ್ನು ನೋಡ್ತಿದ್ದೆ, ನೀವು ಕಾರ್ಯಕ್ರಮ ಕೊಟ್ಟಿರೋದನ್ನ. ಆ ಲಿಸ್ಟ್ ಅಲ್ಲಿ ನೋಡಿದಾಗ ಬಹಳ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ, ಬಹಳ ದೊಡ್ಡದ ಗಾಯಕರ ಜೊತೆ ಹಾಡಿದ್ದೀರಿ. ಸೊ ಆ ಎಲ್ಲ ಅನುಭವಗಳು ಹೇಗಿತ್ತು ಸರ್? ಬಹಳ ಚಿಕ್ಕದಾಗಿ ಹೇಳುವುದಂದ್ರೆ ಅನುಭವಗಳು ಬಹಳ, ಕೆಲವು ಕೈ ಅನುಭವಗಳು ಇದಾವೆ, ಸಿಹಿ ಅನುಭವಗಳಿವೆ. ಕೈಗಿಂತ ಸಿಹಿನೇ ಜಾಸ್ತಿ. ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಚಂದ್ರಾಪಟ್ಟಣದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಸರ್ ಬಂದಿದ್ರು ಸರ್. ಅವರು ನಮ್ಮ ಬೆಳಗಾವಿ ಜಿಲ್ಲೆಯವರು. ಸಂಗ್ಯಾ ಬಾಳೆ ಅವ್ರದ್ದು ಒಂದು ಕೃತಿ. ನಮ್ಮ ತಂದೆ ರಾಮನಗೌಡ ಪಾಟೀಲ್ ಅಂತ ಹೇಳಿ ಬಯಲಾಟದ ಕಲಾವಿದರು. ತಾಯಿ ಕಾಶಮ್ಮ.
ಅವ್ರಿಗೆ ಬಯಲಾಟ ನಮ್ಮ ಕಂಬಾರ ಸರ್ಗೆ ಪರಿಚಯನ ಮಾಡ್ಕೊಳ್ತಾ ಅವ್ರದ್ದು ಒಂದು ಸಾವಿರದ ಶರಣವ ಕನ್ನಡದ ತಾಯಿ ಅಂತ ಒಂದು ಹಾಡನ್ನ ಹಾಡಿದೆ ಸರ್. ನಾಡು ನುಡಿ ಕುರಿತಿರತಕ್ಕಂಥ ಕಂಬಾರ ಸರ್ ಬಹಳ ಖುಷಿ ಪಟ್ಟರು. ಅದೇ ರೀತಿಯಾಗಿ ಶ್ರವಣಬೆಳಗೊಳದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ಆಯೋಜನೆ ಆಯ್ತು ಸರ್. ಆ ಸಮ್ಮೇಳನದ ಅಧ್ಯಕ್ಷರು ಈ ನಾಡಿನ ಶ್ರೇಷ್ಠ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಸರ್. ಆ ಒಂದು ವೇದಿಕೆಯಲ್ಲಿ ನನಗೆ ಒಂದು ಗೀತ ಗಾಯನಕ್ಕೆ ಅವಕಾಶ ಇತ್ತು. ಆವಾಗ ಖುದ್ದಾಗಿ ಸಿದ್ಧಲಿಂಗಯ್ಯ ಸರ್ ಬರೆದಿರತಕ್ಕಂತ ಆ ಬೆಟ್ಟದಲ್ಲಿ ಬೆಳೆದಿಂಗಳಲ್ಲಿ ಸುಳಿದಾಡ ಬೇಡ ಗೆಳತಿ ಚಲುವಾದ ನಿನ್ನ ಮಂಗಿರಣ ಮೈಯ ಸುಟ್ಟಾವ ಬೆಳ್ಳಿ ಕಿರಣ ಅನ್ನತಕ್ಕಂತ ಒಂದು ಆ ಗೀತೆಯನ್ನ ಪ್ರಸ್ತುತಪಡಿಸಿದಾಗ ಖುದ್ದು ಸಿದ್ಧಲಿಂಗಯ್ಯ ಸರ್ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ಬಹಳ ಚೆನ್ನಾಗಿ ಹಾಡಿರಿ ಅಷ್ಟೇ ಪ್ರೋತ್ಸಾಹವನ್ನ ನೀಡಿದ್ರು ಸರ್. ಓಕೆ, ನಿಮ್ಗೆ ಆ ಹಾಡಿಗೆ ಟ್ಯೂನ್ ನೆನಪಿದೆಯಾ ಸರ್? ಅದು ಆ ಬೆಟ್ಟದಲ್ಲಿ ನೆನಪಿದೆ ಸರ್. ಬಟ್ ಏನಂದ್ರೆ ಕನ್ನಡ ಚಲನಚಿತ್ರರಂಗದಲ್ಲಿ ಮೊಟ್ಟ ಮೊದಲನೇದಾಗಿ IAS ಕನ್ನಡ ಮಾಧ್ಯಮದಲ್ಲಿ ಪಾಸ್ ಮಾಡಿರ್ತಕ್ಕಂಥ ಡಾಕ್ಟರ್ ಕೆ ಶಿವರಾಮ್ ಅವರು ಬಾನಲ್ಯ ಮಧುಚಂದ್ರಕ್ಕೆ ಆ ಫಿಲ್ಮ್ಗೆ ಆ ಹಾಡನ್ನು ತಗೊಂಡಿದ್ದಾರೆ. ಅದು ಧಾಟಿ ಬೇರೆ ಇದೆ. ನನಗೆ ಆಗಿರ್ತಕ್ಕಂಥ ಶೈಲಿ ಜಾನಪದ ಶೈಲಿ ಅದು ಹೇಳ್ತೇವೆ ಸರ್. ಹೀಗಾಗಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡ ಬ್ಯಾಡ ಗೆಳತಿ ಸುಳಿದಾಡ ಬ್ಯಾಡ ಗೆಳತಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡ ಬ್ಯಾಡ ಗೆಳತಿ ಸುಳಿದಾಡ ಬ್ಯಾಡ ಗೆಳತಿ ಸುಳಿದಾಡ ಬ್ಯಾಡ ಗೆಳತಿ ಚಲುವಾದ ನಿನ್ನ ಮಂಗಿರಣ ಮೈಯ ಸುಟ್ಟಾವು ಬೆಳ್ಳಿ ಕಿರಣ ಸುಟ್ಟಾವು ಬೆಳ್ಳಿ ಕಿರಣ ಸುಟ್ಟಾವು ಬೆಳ್ಳಿ ಕಿರಣ ಸುಟ್ಟಾವು ಬೆಳ್ಳಿ ಕಿರಣ ಸುಟ್ಟಾವು ಬೆಳ್ಳಿ ಕಿರಣ. ಓಕೆ, ಮತ್ತೆ ಬೇರೆ ಯಾರ ಜೊತೆ ನಿಮ್ಮ ಕಾರ್ಯಕ್ರಮಗಳು ನಡೆದು ಎಲ್ಲೆಲ್ಲಿ ನಡೆದು ನಡೆದಿವಿ ಸರ್? ನಾವು ಮುಖ್ಯವಾಗಿ ನಮಗೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೆನ್ಕೋಬೇಕು ಸರ್. ಕಲಾವಿದರನ್ನ ಗುರುತಿಸಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಯುವಕರಿಗೆ ಯುವ ಸಂಭ್ರಮ ಇರುತ್ತೆ, ನಮಗೆ ಬೇರೆ ಬೇರೆ ಸಾಂಸ್ಕೃತಿಕ ಸೌರಭ ಅಂತ ಕಾರ್ಯಕ್ರಮ ಇರ್ತಾರೆ. ಮೊಟ್ಟ ಮೊದಲನೇದಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಾವ್ಯ ಸೌರಭ ಅಂತ ಒಂದು ಕನ್ನಡದ ಕವಿಗಳ ಹಾಡತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು. ಅದು ಆಗಿದೆ ಸರ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಮ್ಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶಿವಮೊಗ್ಗ ಇರ್ಬೋದು, ಮೂಡುಬಿದಿರೆ, ಮೈಸೂರು, ಮಂಡ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಮತ್ತು ಹಾವೇರಿ, ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಮ್ಮ ತಂಡ ಜಾನಪದ ಗೀತ ಗಾಯನವನ್ನ ಪ್ರಸ್ತುತಪಡಿಸಿದೆ. ಓಕೆ, ಇವು ನಿಮ್ಮ ಈ ಕಲಾ ಪ್ರಕಾರಗಳ ಪ್ರಸ್ತುತಿಯಲ್ಲಿ ನೀವು ಗಾಯನ ಶೈಲಿ ಗಾಯನದ ಬಗ್ಗೆ ಹೇಳಿದ್ರಿ. ನಿಮ್ಮ ಸಾಹಿತ್ಯ ರಚನೆ ಕೂಡ ಅದು ಬಹಳ ಅದ್ಭುತವಾಗಿ ನಡೆದುಕೊಂಡು ಬಂತು. ಹೇಗೆ ಆ ಸಾಹಿತ್ಯ ರಚನೆ ಮಾಡಬೇಕು ಅನ್ನೋದು ನಿಮ್ಮ ಕಲ್ಪನೆಯಲ್ಲಿ ಬಂದಿದ್ದು ಯಾವಾಗ ಸರ್? ಯಾಕಂದ್ರೆ ನೀವು ಶಿಕ್ಷಕರಾಗಿ ಕೆಲಸ ಮಾಡಿದ್ದೀರಿ ಎಷ್ಟೋ ವರ್ಷಗಳ ಕಾಲ. ಒಳ್ಳೆಯ ಪ್ರಶ್ನೆ ಸರ್. ನಾನು ಧಾರವಾಡದಲ್ಲಿ ಶಿಕ್ಷಕರ ತರಬೇತಿಯನ್ನ ಪಡಿತಾ ಇರಬೇಕಾದ್ರೆ, ಶಿಕ್ಷಕ ವೃತ್ತಿಗೆ ಬರಬೇಕಿಂತ ಮೊದಲು ಆ ಒಂದು ಕಾಲೇಜಲ್ಲಿ ಶಿಕ್ಷಕರ ಬಗ್ಗೆ ಪ್ರಪ್ರಥಮವಾಗಿ ಒಂದು ಕವನ ಬರೆದೆ ನಾನು. ಅದಕ್ಕೆ ಪ್ರೇರಣೆ ಅಲ್ಲಿ ಡಾಕ್ಟರ್ ರಾಮಚಂದ್ರ ಪಾಟೀಲ್ ಅಂತೇಳಿ ಒಬ್ರು ಲೆಕ್ಚರರ್ ಉಪನ್ಯಾಸಕರಿದ್ರು. ಅವ್ರ ಪ್ರೇರಣೆಯಿಂದ ಆ ಕವನ ಈಚೆ ಬರ್ತದೆ. ಓ ಶಿಕ್ಷಕನೇ, ರಾಷ್ಟ್ರ ರಕ್ಷಕನೇ, ಮಾಡುವೆ ನಿನಗೆ ನನ್ನ ನಮನ. ಓ ಶಿಕ್ಷಕನೇ, ರಾಷ್ಟ್ರ ರಕ್ಷಕನೇ, ಮಾಡುವೆ ನಿನಗೆ ನನ್ನ ನಮನ. ಮಾಡುವೆ ನಿನಗೆ ನನ್ನ ನಮನ, ಗೌರವ ಆದರಗಳಿಂದ ಅಂತ ಹೇಳ್ಬಿಟ್ಟು ಆ ಟೀಚರ್ ಪ್ರೊಫೆಷನ್ ಕುರಿತು ಪ್ರಪ್ರಥಮವಾಗಿ ಬರೆದಿರತಕ್ಕಂಥ ಅದು ಒಂದು ಕವನ ಸರ್. ಅದು ಅದಕ್ಕೆ ಪ್ರೇರಣೆ ಆದರೆ ನಮಗೆ ಮುಖ್ಯವಾಗಿ ಕವನವನ್ನ ಸಾಹಿತ್ಯದ ಕ್ಷೇತ್ರಕ್ಕೆ ಇಳಿಬೇಕಾದ್ರೆ ನಾನು ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿ, ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ನಮ್ಮ ಈ ನಾಡು ಕಂಡ ಅದ್ಭುತವಾಗಿರತಕ್ಕಂಥ ಶ್ರೇಷ್ಠ ಸಾಹಿತಿಗಳಾಗಿರ್ತ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸರ್, ಪ್ರೊಫೆಸರ್ ಗಿರಂಟಿ ಗೋವಿಂದರಾಜ್ ಅವರು, ಸರೋಜಿನಿ ಸಿಂತ್ರಿ ಮೇಡಮ್, ಖ್ಯಾತ ವಿಮರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ವೇಣುಗೋಪಾಲ್, ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರು ನನಗೆ ಗುರುಗಳು ಸರ್. ಅವರು ಒಂದು ಪ್ರೇರಣೆಯನ್ನು ಕೂಡ ಇದೆ. ಯಾಕಪ್ಪ ಅಂದ್ರೆ ಧಾರವಾಡ ವಿದ್ಯಾಕಾಶಿ ಅಲ್ಲಿ
ನೀವು ಯಾರ್ದೋ ಒಂದು ಮನೆಗೆ ಒಂದು ಕಲ್ಲು ಹೆಸರೇ ಎಲ್ಲಿ ಒಂದು ಕಲ್ಲು ತಗೊಂಡು ಹೆಸರು ಧಾರವಾಡದಲ್ಲಿ ಅದು ಹೋಗಿ ಒಂದು ಸಾಹಿತಿ ಮನೆಗಳು ಬಿದ್ದಿರ್ತದೆ, ಇಲ್ಲಿ ಕಲಾವಿದನ ಮನೆಗೆ ಬೀಳ್ತದೆ ಅಂತೇಳಿ ಒಂದು ಗಾದಿ ಮಾತನ್ನೇ ಹೇಳಿದ್ದಾರೆ. ಸೊ ಅವರೆಲ್ಲ ಪ್ರೇರಣೆಯಿಂದ ಅವ್ರದ್ದು ಒಂದು ಸಂಕ್ರಮಣ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು ಚಂಪ ಅವ್ರದ್ದು. ಆ ಪತ್ರಿಕೆಗೆ ನಾನು ಪ್ರಪ್ರಥಮವಾಗಿ ಒಂದು ಲೇಖನವನ್ನು ಕೂಡ ಬರೆದೆ, ಸಾಹಿತ್ಯ ಮತ್ತು ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದು. ಸೊ ಅವರೆಲ್ಲ ಪ್ರೇರಣೆಯಿಂದ ನಾನು ಸಾಹಿತ್ಯ ಕೃಷಿ ಪ್ರಾರಂಭವಾಯಿತು. ನನ್ನ ಮೊದಲನೇ ಕವನ ಸಂಕಲನ ದಾರಿದೀಪ ಅಂತಕ್ಕಂಥದ್ದು ಪ್ರಕಟ ಆಗಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಆಗಿಲ್ಲ. ಒಂದು ಕಿರುನಾಟಕ ಕೆಟ ಮೇಲೆ ಬುದ್ಧಿ ಬಂತು ಅಂತ, ಅದು ಪ್ರಕಟ ಆಗಿಲ್ಲ. ಆ ದಾರಿದೀಪ ಕವನ ಸಂಕಲನಕ್ಕೆ ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಚಂಪಾರವರೇ ಮುನ್ನುಡಿಯನ್ನ ಬರೆದಿದ್ದಾರೆ. ಅವರು ಇರುವಾಗಲೇ ನಾನು ಅದನ್ನ ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಎಷ್ಟೋ ಪ್ರಯತ್ನ ಪಟ್ಟೆ, ಸಾಧ್ಯ ಆಗಲಿಲ್ಲ. ಸೊ ಈ ಮುಂದಿನ ದಿನಗಳಲ್ಲಿ ಅವೆರಡು ಕೂಡ ಪ್ರಕಟಣೆಗೊಳ್ತಾವೆ ಸರ್. ನಿಮ್ಮ ಈ ಕವನ ಸಂಕಲನದಲ್ಲಿ ಇರುವಂತಹ ನಿಮ್ಮ ಬರವಣಿಗೆಯಲ್ಲಿ ಬಂದಂತಹ ಕವನ ಯಾವ್ದಾದ್ರು ಸರ್? ಇದೆ ಸರ್. ಕಳೆದ ತಿಂಗಳು ನೆಲಮಂಗಲದಲ್ಲಿ ಒಂದು ಅಲ್ಲಿ ಒಬ್ರು ಸಂಘಟಕರು ಒಂದು ರಾಜ್ಯ ಮಟ್ಟದ ಕವಿಗೋಷ್ಠಿ ಆಯೋಜನೆ ಮಾಡಿದ್ರು. ಅದರಲ್ಲಿ ಬರೆದಿರತಕ್ಕಂಥ ಒಂದು ಕವನ ಬಸವ ಬೆಳಕು. ನಾಳೆ ಬಸವ ಜಯಂತಿ ಬರ್ತಾ ಇದೆ, ಶುಭಾಶಯಗಳನ್ನು ಕೋರುತ್ತಾ ಬಸವಣ್ಣನವರು ಏನು ಸಂದೇಶ ನೀಡಿದ್ದಾರೆ ಅನ್ನತಕ್ಕಂಥ ಒಂದು ಕವನ. ಬೆಳಕು ಬಂದಿದೆ, ಕವನದ ಶೀರ್ಷಿಕೆ ಬೆಳಕು ಬಂದಿದೆ. ಬೆಳಕು ಬಂದಿದೆ ಬಸವ ಬೆಳಕು ಬಂದಿದೆ, ಬೆಳಕು ಬಂದಿದೆ ಬಸವ ಬೆಳಕು ಬಂದಿದೆ, ಸಮಾನತೆಯ ಸಂದೇಶ ಹೊತ್ತು ತಂದಿದೆ, ಸಮಾನತೆಯ ಸಂದೇಶ ಹೊತ್ತು ತಂದಿದೆ. ಅಜ್ಞಾನ ಅಂಧಕಾರ ಮೂಢನಂಬಿಕೆ, ಅಜ್ಞಾನ ಅಂಧಕಾರ ಮೂಢನಂಬಿಕೆ, ಜಾತಿ ಮತ ಪಂಥ ದೂರ ಬಂದಿದೆ, ಜಾತಿ ಮತ ಪಂಥ ದೂರ ಬಂದಿದೆ. ಬೆಳಕು ಬಂದಿದೆ ಬಸವ ಬೆಳಕು ಬಂದಿದೆ, ಸಮಾನತೆಯ ಸಂದೇಶ ಹೊತ್ತು ತಂದಿದೆ, ಸಮಾನತೆಯ ಸಂದೇಶ ಹೊತ್ತು ತಂದಿದೆ. ಕಾಯಕವೇ ಕೈಲಾಸ ಎಂದು ಸಾರುತ್ತಾ, ಕಾಯಕವೇ ಕೈಲಾಸ ಎಂದು ಸಾರುತ್ತಾ, ದೀನ ದುರ್ಬಲರನು ನೋವು ಮರೆಸುತ್ತಾ, ದೀನ ದುರ್ಬಲರ ನೋವು ಮರೆಸುತ್ತಾ. ಬೆಳಕು ಬಂದಿದೆ ಬಸವ ಬೆಳಕು ಬಂದಿದೆ, ಸಮಾನತೆಯ ಸಂದೇಶ ಹೊತ್ತು ತಂದಿದೆ. ಬಸವಣ್ಣನ ಅನುಭವ ಮಂಟಪವು, ಬಸವಣ್ಣನ ಅನುಭವ ಮಂಟಪವು, ಇದುವೆ ನೋಡಿ ಭಾರತದ ಸಂಸತ್ತು, ಇದುವೆ ನೋಡಿ ಭಾರತದ ಸಂಸತ್ತು. ಶ್ರೀ ಜ್ಯೋತಿ ಜಗಜ್ಯೋತಿ ಬಸವೇಶ್ವರ, ಶ್ರೀ ಜ್ಯೋತಿ ಜಗಜ್ಯೋತಿ ಬಸವೇಶ್ವರ, ಮಾಡಿದಿರಿ ಮಾನವ ಧರ್ಮ ಉದ್ಧಾರ, ಮಾಡಿದಿರಿ ಮಾನವ ಧರ್ಮ ಉದ್ಧಾರ. ಬೆಳಕು ಬಂದಿದೆ ಬಸವ ಬೆಳಕು ಬಂದಿದೆ, ಬೆಳಕು ಬಂದಿದೆ ಬಸವ ಬೆಳಕು ಬಂದಿದೆ, ಸಮಾನತೆಯ ಸಂದೇಶ ಹೊತ್ತು ತಂದಿದೆ, ಸಮಾನತೆಯ ಸಂದೇಶ ಹೊತ್ತು ತಂದಿದೆ, ಸಮಾನತೆಯ ಸಂದೇಶ ಹೊತ್ತು ತಂದಿದೆ. ನಿಮ್ಮ ಬರವಣಿಗೆ ಒಂದ್ ಕಡೆ ಆದ್ರೆ, ನೀವು ಹಲವಾರು ಸಮ್ಮೇಳನಗಳಲ್ಲಿ, ಸಾಹಿತ್ಯ ಸಮ್ಮೇಳನಗಳಲ್ಲಿ, ಇದು ಲೇಖಕರ ಸಮ್ಮೇಳನಗಳಲ್ಲಿ ಭಾಗವಹಿಸಿದಿರಿ, ಅಲ್ಲಿ ನಿಮ್ಮ ಕಾರ್ಯಕ್ರಮಗಳನ್ನು ನೀಡಿದಿರಿ, ಕವನ ವಾಚನ ಆಗಿರಬಹುದು, ನಿಮ್ಮ ಗಾಯನ ಆಗಿರಬಹುದು, ಎರಡನ್ನೂ ಕೂಡ ಮಾಡಿದ್ದೀರಿ. ಸೊ ಹೇಗಿತ್ತು ಸರ್ ಅಲ್ಲಿ ಅನುಭವ? ನಿಮ್ಮ ಸಮಕಾಲೀನ ಕವಿಗಳಾಗಿರ್ಬಹುದು, ಸಮಕಾಲೀನ ಗಾಯಕರಾಗಿರ್ಬಹುದು, ಇಬ್ಬರ ಜೊತೆ ಕೂಡ ನೀವು ವೇದಿಕೆಯನ್ನು ಹಂಚಿಕೊಂಡಿದ್ದೀರಿ. ಹೇಗಿತ್ತು ಸರ್ ಅನುಭವ? ನಿಮ್ಮ ಮೇಲೆ, ನಿಮ್ಮ ಬರವಣಿಗೆ ಮೇಲೆ ಪ್ರಭಾವ ಬೀರಿದಂತವ್ರು ಯಾರು? ಪ್ರೇರಣೆ ಆಗುತ್ತೆ ಸರ್, ಬರವಣಿಗೆ ಮೇಲೆ ಪ್ರೇರಣೆ ಆಗುತ್ತೆ. ಈ ಕವನ ಅದು ಸುಮ್ಮನೆ ಬರಿಬೇಕು ಅಂತೇಳಿ ಹೊರಟಾಗ ಅದು ಆಗಲ್ಲ, ಅದು ತನ್ನಿಂದ ತಾನೇ ಬರಿಬೇಕು. ಆ ಎಕ್ಸ್ಪೀರಿಯನ್ಸ್ ಇದರ ಅನುಭವ, ನಮ್ಮ ಜೀವನದ ಅನುಭವಗಳೇ ಕವನದ ಮುಖಾಂತರ ಅಥವಾ ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ನಾಟಕದ ಮೂಲಕ ಹೊರಹೊಮ್ಮುತ್ತವೆ ಸರ್. ಸೊ ಕೆಲವೊಂದು ಕವಿಗೋಷ್ಠಿಗಳಲ್ಲಿ ನಾನು ನನ್ನ ಮೂಲ ಜಿಲ್ಲೆ ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕಲ್ಲಿ ನಡೆದಿರ್ತಕ್ಕಂಥ ಒಂದು ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ, ಆ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ನನಗೆ ವಹಿಸ್ಕೊಳ್ಳೋಕೆ ಕೊಟ್ಟಿದ್ರು. ನಾನು ಆ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಒಂದು ಕವನವನ್ನು ವಾಚನ ಮಾಡಿದೆ. ಆ ಕವನ ಶಿಷ್ಟವಾಗಿತ್ತು. ರೈತ
ತರವಲ್ಲ ತೆಗಿನಿನ ತಂಬುರಿ ಶರೀಫ್ ಹಾಡಿದೆಯಲ್ಲ, ಆ ಥರದಲ್ಲಿ ತರವಲ್ಲ ತೆಗಿನಿನ ಆತ್ಮಹತ್ಯೆ ರಹಿತ ಮಾಡಿಕೋಬೇಡ ನಿನ್ನ ಪ್ರಾಣ ಹತ್ಯೆ ಅನ್ನತಕ್ಕಂಥ ಕವನವನ್ನು ಓದಿದಾಗ ನಮ್ಮ ಸಮ್ಮೇಳನದ ಅಧ್ಯಕ್ಷರು, ಅಲ್ಲಿರ್ತಕ್ಕಂಥ ಹಿರಿಯ ಸಾಹಿತಿಗಳು ನನಗೆ ಭಾಳ ಚೆನ್ನಾಗಿದೆ ಕವನ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹವನ್ನು ನೀಡಿದ್ರು ಸರ್. ನಾವು ಹಿರಿಯರ ಒಂದು ಜೊತೆಯಲ್ಲಿ ಕಿರಿಯರಾಗಿ, ನಮ್ಗಿಂತ ಕಿರಿಯರಿದ್ದಾಗ ಅವ್ರ ಜೊತೆ ನಾವು ಕಿರಿಯರಾಗಿ, ಏನು ಹಳೆ ಬೇರು ಹೊಸ ಚಿಗುರು ಅಂತ ಸಮ್ಮಿಲನ ಅಂತಾರಲ್ಲ, ಆ ಒಂದು ರೀತಿಯಲ್ಲಿ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಕೆಲವೊಂದು ಸಾರಿ ವಿಮರ್ಶೆ ಮಾಡ್ತಾ ಮಾಡ್ತಾ ಹಿರಿಯರು ನಮ್ಮ ತಪ್ಪುಗಳನ್ನು ಹೇಳ್ತಾರೆ, ಅದು ಹೇಳಲೇಬೇಕು. ಯಾಕಿಲ್ಲ ಅಂದ್ರೆ ನಾವು ಒಂದು ಮಟ್ಟಕ್ಕೆ ಬೆಳವಣಿಗೆ ಆಗ್ಲಿಕ್ಕೆ ಆಗಲ್ಲ. ಅವಾಗ ನಾವು ತಿದ್ಕೊಳ್ತೀವಿ, ಅಂತ ಸಂದರ್ಭದಲ್ಲಿ ತಿದ್ಕೊಳ್ತೀವಿ ಸರ್. ಅಂತ ಅನುಭವಗಳು ಆಗಿದ್ದಾವೆ. ರಾಜ್ಯ ಮಟ್ಟದ ಕವಿಗೋಷ್ಠಿ, ಸಾಹಿತ್ಯ ಸಮ್ಮೇಳನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕವಿಗೋಷ್ಠಿ ಆಗಿದ್ದಾವೆ. ಕಾವ್ಯ ಗಾಯನ ವಿಮರ್ಶೆ ಅಂತಕ್ಕಂಥ ಹಾಸನದಲ್ಲಿ ನಡೆದಿರ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಕವಿಗೋಷ್ಠಿನಲ್ಲಿ ಕೂಡ ಒಂದು ಕವನವನ್ನು ವಾಚನ ಮಾಡಿದ್ದೀನಿ ಸರ್. ಓಕೆ, ಈ ನಿಮ್ಮ ಜೇನುಗೂಡು ಮಾಸಿಕ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕು ನೀವು ಸರ್. ಇವತ್ತು ಆಧುನಿಕ ಕಾಲದಲ್ಲಿ ನಾವಿದ್ದೀವಿ. ಏನು ಆಧುನೀಕರಣ ಅಂತಾರೆ, ನಗರೀಕರಣ ಅಂತಾರೆ, ಪಾಶ್ಚಾತ್ಯೀಕರಣ, ಪಾಶ್ಚಾತ್ಯ ಸಂಸ್ಕೃತಿಯ ಫಾಲೋ ಅಪ್ ಮಾಡ್ತಕ್ಕಂಥದ್ದು, ಪಾಶ್ಚಾತ್ಯೀಕರಣ, ನಗರೀಕರಣ, ಕೈಗಾರಿಕೀಕರಣ, ಇವೆಲ್ಲವೂ ಬಂದ್ಬಿಟ್ಟು ನಮ್ಮ ನೆಲಮೂಲ ಸಂಸ್ಕೃತಿಯ ಸೊಗಡಿನ ಕೆಲವು ಕಲೆಗಳು ಎಲ್ಲೋ ಒಂದ್ ಕಡೆ ಮೂಲಿಗುಂಪು ಆಗ್ತಾ ಇದ್ದೇವೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಬಟ್ ಯಾವುದೇ ಕಾರಣಕ್ಕೂ ಸೂರ್ಯಚಂದ್ರ ಇರುವವರೆಗೂ ಕೂಡ ನಮ್ಮ ಜಾನಪದ ಕಲೆಗಳು ಇದ್ದೇ ಇರ್ತವೆ. ಅವಕ್ಕೆ ಕೊನೆನೇ ಇಲ್ಲ, ಅವು ನಶಿಸೋಕೆ ಅವಕಾಶನೇ ಇಲ್ಲ ಸರ್. ಯಾರೋ ಒಬ್ಬ ಅದನ್ನ ಮುಂದೂಡಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಇವತ್ತಿನ ಯುವ ಪೀಳಿಗೆ ಏನಾಗಿದೆ, ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅನುಕರಣೆ ಮಾಡ್ತಾ ಇದ್ದಾರೆ. ಮಾಧ್ಯಮಗಳ ಹಾವಳಿ ಇದೆ. ಸೊ ಈ ಸಂದರ್ಭದಲ್ಲಿ ಆ ಯುವಕರಿಗೆ, ನಮ್ಮ ನಗರವಾಸಿಗಳಿಗೆ ಅಥವಾ ಗ್ರಾಮೀಣರಿಗೆ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಸರ್, 1 ಅವರ್ ಅಥವಾ ಅವ್ರು ಇಷ್ಟಪಟ್ಟರೆ ಇನ್ನೂ ಜಾಸ್ತಿ ಸಮಯ ತೆಗೆದುಕೊಂಡು ಕೆಲವು ಜಾನಪದ ಗೀತೆಗಳ ಪ್ರಕಾರಗಳನ್ನ ಪ್ರಸ್ತುತಪಡಿಸ್ತಾರೆ ಸರ್. ಅದು ಅವ್ರ ಮನೆ ಜಗಲಿ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಗುಡಿ ಗುಂಡಾರಗಳಾಗಿರ್ಬೋದು, ಕಲ್ಯಾಣ ಮಂಟಪಗಳಾಗಿರ್ಬೋದು, ಅಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಜಾಗೃತಿಗಾಗಿ ಜಾನಪದ ಅಂತಕ್ಕಂಥದ್ದು ಜೇನುಗೂಡು ಅಂದ್ರೆ ಜೇನು ಎಷ್ಟು ಸಿಹಿ ಆಗಿದೆಯಲ್ಲ ಅಷ್ಟೇ ಸಿಹಿ ನಮ್ಮ ಜಾನಪದ ಗೀತೆ ಇರ್ಬೋದು, ಕಲಾ ಪ್ರದರ್ಶನಗಳು ಇರ್ಬೋದು, ಜೇನಿನಷ್ಟೇ ಸಿಹಿ ಆಗಿರ್ತಕ್ಕಂಥದ್ದು. ಅದನ್ನ ತಲುಪಿಸ್ಬೇಕು, ಅವ್ರಿಗೆ ಬಡಿಸ್ಬೇಕು, ಅದ್ರ ರುಚಿಯನ್ನು ಅವ್ರಿಗೆ, ಆ ಜೇನು ಅವ್ರು ನೆಕ್ಬೇಕದು. ನಾವು ಎಷ್ಟು ಜೇನು ಸವಿತಾರಲ್ಲ ಆ ತರ ಓಡಿ ಬರ್ಬೇಕು ಆ ಜಾನಪದ ಇದಕ್ಕೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿ ತಿಂಗಳು ಕಾರ್ಯಕ್ರಮಗಳನ್ನ ಮಾಡ್ತಾ ಕೆಲವೊಂದ್ ಕಡೆ ಸಹಕಾರ ಸಿಗುತ್ತೆ, ಕೆಲವೊಂದ್ ಕಡೆ ಸಹಕಾರ ಸಿಗಲ್ಲ. ಸೊ ಆ ಸಂದರ್ಭಗಳನ್ನ ನೋಡ್ಕೊಂಡು ಎಷ್ಟು ಮಡುಕುಗೊಳಿಸ್ಬೇಕು ಅಥವಾ ವಿಸ್ತರಣೆ ಮಾಡಬೇಕು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇದುವರೆಗೆ 510 ತಿಂಗಳು ಈ ಜೇನುಗೂಡು ಜಾನಪದ ಜಾಗೃತಿ ಕಾರ್ಯಕ್ರಮಗಳನ್ನ ಶಾಲಾ ಕಾಲೇಜ್ ಇರ್ಬೋದು, ಮನೆಗಳಲ್ಲಿ ಅದನ್ನ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನನ್ನ ಜೇನುಗೂಡು ಜಾನಪದ ಕಲಾ ತಂಡ ಕೆಲಸವನ್ನ ಮಾಡ್ತೀವಿ. ಹೆಸರಿಟ್ಟಿದ್ದೆ ಅದಕ್ಕೆ ಜೇನುಗೂಡು ಅಂತ ಹೇಳಿ, ಜೇನು ಸಿಹಿಯಾಗಿದೆ ಅಂತ ಹೇಳಿ. ನಿಜ. ಅದು ಬಿಟ್ಟ ನೀವು ಬಹಳಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀರಿ, ಸಂಘಟನೆ ಮಾಡ್ತೀರಿ. ಅದು ಸಾಹಿತ್ಯದ ಕ್ಷೇತ್ರದಲ್ಲೂ ಮಾಡ್ತೀರಿ, ನಿಮ್ಮ ಜಾನಪದ ಸಂಗೀತ ಕ್ಷೇತ್ರದಲ್ಲೂ ಮಾಡ್ತೀರಿ. ಹೇಗಿತ್ತು ಸರ್ ಅಂದ್ರೆ ಈ ಸಂಘಟನೆ? ಅಫ್ಕೋರ್ಸ್ ನೀವು ಜೇನುಗೂಡು ಮಾಸಿಕ ಕಾರ್ಯಕ್ರಮ ಒಂದು ಕಡೆ ಆದ್ರೆ, ಅದು ಬಿಟ್ಟು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಮಾಡ್ತೀರಿ. ಕಾರ್ಯಕ್ರಮ ನನ್ನ ಜೇನುಗೂಡು ತಂಡದಿಂದ ರಾಜ್ಯ ಮಟ್ಟದ ಒಂದು ಜಾನಪದ ಗೀತೆ ಸ್ಪರ್ಧೆ, ಏನು ಕರ್ನಾಟಕ ಜಾನಪದ ಪರಿಷತ್ ಇದೆಯಲ್ಲ ರಾಮನಗರ, ಅವರ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ HL ನಾಗೇಗೌಡರು ಅವರ ಹೆಸರಿನಲ್ಲಿ ಒಂದು ರಾಜ್ಯ ಮಟ್ಟದ್ದು ಜಾನಪದ ಗೀತೆ ಸ್ಪರ್ಧೆ, ನವಿಲು ಕುಣಿದವೆ ಅಂತಕ್ಕಂಥ ಒಂದು ಸೋಬಾನೆ ಸಂಭ್ರಮ. ಸೋಬಾನೆ ಅಂದ ಕೂಡಲೇ ಹೆಣ್ಮಕ್ಳು ಆ ಸೋಬಾನೆ ಹಾಡ್ತಾರಲ್ಲ ಸರ್, ಜಿಲ್ಲಾ ಮಟ್ಟದ ಒಂದು ಸ್ಪರ್ಧೆಯನ್ನ ಮಾಡಿದ್ವಿ. ಆ ಸೋಬಾನೆ ಗುಂಪು ಹಾಡ್ತಕ್ಕಂಥದ್ದು, ಗುಂಪು ಒಂದು ಗೀತ ಕಾವ್ಯ ಸರ್ ಅದು. ಅಲ್ಲಿ ಸ್ಪರ್ಧೆಯನ್ನ ಮಾಡಿದಾಗ ಬಂದು ಯಾರು ಬರಲ್ಲ ಹಾಗೆ ಸೋಬಾನೆ ಕಾರ್ಯಕ್ರಮ ಮಾಡೋದೇ ಬೇಡ ಅಂತೇಳಿ ಕೆಲವರು ಹೇಳ್ತಿದ್ರು. ಆದರೆ ಅದಕ್ಕೆ ಬಹಳ ನಿಮಗೆ ನಿರೀಕ್ಷೆ ಮೀರಿ ತಂಡಗಳು ಬಂದು ಸೋಬಾನೆಯ ಪದಗಳನ್ನ ಪ್ರಸ್ತುತವನ್ನ ಪಡಿಸ್ತಾ ಇದ್ದಾರೆ ಸರ್. ನನಗೆ ಬಹಳ ಖುಷಿ ಆಯ್ತು. ಆಮೇಲೆ
ಜಾನಪದ ಜಾಗೃತಿ ಸಮಾವೇಶ ಅಂತ ಪ್ರದರ್ಶನ ಕಲೆಗಳಿರ್ಬೋದು, ಗೀತಗಾನ ಕಲೆಗಳಿರ್ಬೋದು, ಉಪನ್ಯಾಸಗಳನ್ನು ಏರ್ಪಡಿಸಿ ಆ ಜಾನಪದಕ್ಕೆ ಸಂಬಂಧಪಟ್ಟಂಗೆ ನನ್ನ ತಂಡ ಮತ್ತು ನಾನು ಒಂದು ಅವಧಿಗೆ ಕರ್ನಾಟಕ ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷನ ಕೆಲಸ ಮಾಡಿದ್ದೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೂಡ ಆಮೇಲೆ ಇಂಟರ್ ಸ್ಕೂಲು, ಇಂಟರ್ ಕಾಲೇಜು, ಅಂತರ್ ಕಾಲೇಜು, ಅಂತರ್ ಶಾಲಾ ಮಕ್ಕಳಿಗೆ ಜಾನಪದ ಗೀತೆ ಸ್ಪರ್ಧೆ ಇರ್ಬೋದು, ಲಾವಣಿ ಸ್ಪರ್ಧೆ. ಈಗ ನೋಡಿ ಮೈಸೂರು ಭಾಗದ ಕಡೆ ವಿದ್ಯಾರ್ಥಿಗಳಿಗೆ ಲಾವಣಿ ಪದಗಳೇ ಗೊತ್ತಿಲ್ಲ, ತತ್ವ ಪದಗಳು ಗೊತ್ತಿರೋದಿಲ್ಲ. ಲಾವಣಿ ಯಾವುದು, ತತ್ವ ಪದ ಯಾವುದು, ಜಾನಪದ ಗೀತೆ ಯಾವುದು, ಭಾವಗೀತೆ ಯಾವುದು ಅಂತ ಒಂದು ಸಂದರ್ಭದಲ್ಲಿ ತಿಳುವಳಿಕೆಯನ್ನ ಕೊಡ್ತಕ್ಕಂತ ಕೆಲವು ಸ್ಪರ್ಧೆಗಳನ್ನು ಕೂಡ ಮಾಡಿದೀವಿ ಸರ್. ಓಕೆ. ಈ ಎಲ್ಲದರ ಜೊತೆಗೆ ನೀವು ಶಿಕ್ಷಕರಾಗಿ ಹಲವಾರು ದಶಕಗಳ ಕಾಲ ಕೆಲಸ ಮಾಡಿದಿರಿ. ಅದೊಂದು ಬಹಳ ದೊಡ್ಡ ಅನುಭವ. ಯಾಕಂತಂದ್ರೆ ಒಂದು ಕಡೆ ನೀವು ಸ್ವತಃ ಕಲಾವಿದರಾಗಿ ಹೊರಗಡೆ ಪರ್ಫಾರ್ಮ್ ಮಾಡ್ತಿರ್ತೀರಿ, ಶಾಲೆಯಲ್ಲಿ ಅದೇ ಅವ್ರಿಗೆ ಕಲಿಸುವಂತ ಸಾಮಾನ್ಯ ವಿದ್ಯೆ, ರೆಗ್ಯುಲರ್ ವಿದ್ಯೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದು ಕಲಿಸ್ಬೇಕು, ಈ ತರದನ್ನು ಕಲಿಸ್ಬೇಕು. ಇವೆಲ್ಲ ಅವಕಾಶ ನಿಮ್ಗೆ ಆ ಶಿಕ್ಷಕ ವೃತ್ತಿ ಕೊಟ್ಟಿದೆ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಹೇಗಿತ್ತು ಸರ್ ಅನುಭವ? ನಿಜವಾಗ್ಲೂ ಕೂಡ ನಾನು ಬಹಳ ಅದೃಷ್ಟವಂತ, ಪುಣ್ಯವಂತ ಅಂತ ಹೇಳ್ಬೋದು. ಯಾಕೆಂದ್ರೆ ನನ್ನ ವೃತ್ತಿ ಶಿಕ್ಷಕ, ಪ್ರವೃತ್ತಿ ಜಾನಪದ ಗಾಯಕ, ಎರಡಕ್ಕೂ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಇದೆ. ನಮ್ಮ ಶಾಲೆಯಲ್ಲಿ, ನಮ್ಮ ಇಲಾಖೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಆಯೋಜನೆ ಆಗ್ತವೆ. ಪ್ರತಿಭಾ ಕಾರಂಜಿ ಆಗ್ತದೆ, ಬಾಲ ಪ್ರತಿಭೆ, ಯುವ ಪ್ರತಿಭೆ, ಕಿಶೋರ ಪ್ರತಿಭೆ, ಯುವಜನ ಮೇಳ, ಇಂಥವೆಲ್ಲ ಆಗ್ತವೆ ಸರ್. ಅವುಗಳಲ್ಲಿ ಮಕ್ಕಳನ್ನ ತಯಾರು ಮಾಡ್ಬೇಕಲ್ಲ. ಅಂತ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ಬರ್ತಾ ಇದ್ದಾವೆ. ನಾನು ಹಾಡಲ್ಲ, ಭಾವಗೀತೆ ಹಾಡಲ್ಲ ಸರ್ ಅಂತ, ಜಾನಪದ ಗೀತೆ ಹಾಡಮ್ಮ, ಪ್ರತಿಭಾ ಕಾರಂಜಿ ಇದೆ ಹಾಡಲ್ಲ ಸರ್, ಶೋಭಾನ ಪದ ಹಾಡಲ್ಲ ಸರ್ ಅಂತ. ಆ ಸಂದರ್ಭದಲ್ಲಿ ನಮ್ಮ ಇರ್ತಕ್ಕಂಥ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರನ್ನೂ ಅವ್ರನ್ನ ಒಂದು ಕೋರಿಲೇಷನ್ ಅವರ ಒಂದು ಸಹಕಾರ ತಗೊಂಡು ಮಕ್ಕಳ ಮನವೊಲಿಸಿ ಅವರಿಗೆ ಒಂದಿಷ್ಟು ತರಬೇತಿಯನ್ನು ನೀಡಿ ಆ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಅವ್ರನ್ನ ತಯಾರು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು. ತಯಾರು ಮಾಡಿದ್ದೀವಿ. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಅದರಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಕೂಡ ನಮ್ಮ ಹುಡುಗರು ಪಡ್ಕೊಂಡು ಬಂದ್ದಾರೆ ಸರ್. ಓಕೆ. ಇವು ನಿಮ್ಮ ಮಕ್ಕಳು ಮಾಡಿದಂಥ ಸಾಧನೆ, ನೀವು ಕಲಿಸಿದಂತಹ ಮಕ್ಕಳು ಮಾಡಿದಂತಹ ಸಾಧನೆ. ಇವೆಲ್ಲ ನೋಡುವಾಗ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ನೀವು ಗೌರವ ಹುದ್ದೆಗಳನ್ನ ಅಲಂಕರಿಸಿದ್ದೀರಿ ಮತ್ತು ಆಯಾ ಕ್ಷೇತ್ರಕ್ಕೆ ನೀವು ಕೆಲಸ ಮಾಡ್ತಾ ಬಂದಿದ್ದೀರಿ. ಎಷ್ಟು ಸುಲಭ ಆಯ್ತು ಸರ್, ಅಥವಾ ಎಷ್ಟು ಕಷ್ಟ ಇತ್ತು ಇವನ್ನೆಲ್ಲ ಮಾಡೋದು? ನಿಭಾಯಿಸೋದು ಕಷ್ಟ ಆಗುತ್ತೆ ಸರ್. ಆದ್ರೆ ಏನ್ ಮಾಡಿದ್ರೆ ಒಂದು ಜವಾಬ್ದಾರಿ ಅಂತ ಹೇಳಿ ವಹಿಸ್ಕೊಂಡ್ಮೇಲೆ ಮಾಡ್ಲಿಕ್ಕೆ ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಈಗ ನಾನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು 3ನೇ ಅವಧಿಗೆ, ಅಂದ್ರೆ 15 ವರ್ಷಗಳ ನಿರಂತರವಾಗಿ 15 ವರ್ಷಗಳವರೆಗೆ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಮತ್ತೆ ಈ ಕರ್ನಾಟಕ ಜಾನಪದ ಪರಿಷತ್ತು ಅಂತ ಹೇಳಿದೆ. ಮತ್ತೆ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಗೌರವ ಸಲಹೆಗಾರರಾಗಿ ನನ್ನನ್ನ ಇದು ಮಾಡಿದ್ದಾರೆ. ನಮ್ಮ ಶರಣಮಗಳು ನಡೆದಿರ್ತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಸಮಿತಿಯ ಸದಸ್ಯನಾಗಿ ಕೂಡ ಅಲ್ಲಿ ಕೆಲಸವನ್ನ ಮಾಡಿದ್ದೆ. ಆಗುತ್ತೆ. ಅಂತ ಸಂದರ್ಭದಲ್ಲಿ ಇಲಾಖೆಗೆ ನಾನು ನನ್ನ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಯಾವುದೇ ಕೂಡ ಮೋಸ ಮಾಡದಂಗೆ ಪ್ರಜೆಯನ್ನ ಉಪಯೋಗಿಸ್ಕೊಂಡು ಪಾಠಗಳ ಪ್ರವಚನ ಮಾಡ್ತಾ ಅದರ ಜೊತೆಯಲ್ಲಿ ಇಂತಹ ಕೆಲವು ಹುದ್ದೆಗಳನ್ನು ಕೂಡ ನಿಭಾಯಿಸಿದ್ದೀನಿ. ಈಗ ಪ್ರಸ್ತುತ ಇರತಕ್ಕಂಥ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ HN ಲೋಕೇಶ್ ಅಂತೇಳಿ, ಅವರು ಬಹಳ ಕ್ರಿಯಾಶೀಲ ವ್ಯಕ್ತಿ ಸರ್. ಅವರು ಒಂದು ಸ್ಪೀಡು ಮತ್ತು ಕ್ರಿಯಾಶೀಲತೆಯನ್ನು ನೋಡಿದ್ರೆ ಅವರು ತಾಲೂಕಿಗೆಲ್ಲ ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಅವರು ಒಂದು ಸ್ಥಾನವನ್ನು ಇರಬೇಕಾಗಿತ್ತು. ನೋಡೋಣ ಮುಂದೆ ಭಗವಂತ ಯಾವ್ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅವರು. ಮತ್ತೆ ನಮಗೆ ಜಾನಪದ ಪರಿಷತ್ತಲ್ಲಿ ನಮ್ಮ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಅಂತೇಳಿ ಹಾಸನದವರು, ಅವರು ಜಾನಪದ ಅಕಾಡೆಮಿ ಸದಸ್ಯರಾಗಿದ್ದರು ಸರ್ ಅವರು. ಮತ್ತೆ ಡಾಕ್ಟರ್ ಚಂದ್ರು ಕಾಳನಹಳ್ಳಿ ಅಂತ, ಮತ್ತೆ ಮೇಟಿಕೆರಿ ಹಿರಿಯಣ್ಣ ಅಂತ, ಇವರು 3 ಜಾನಪದ ತಜ್ಞರು ನಮ್ಮ ಹಾಸನಕ್ಕೆ. ನಾನು ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೀನಲ್ಲ ಅವರೆಲ್ಲ ನನಗೆ ಒಳ್ಳೆಯ ಒಂದು ಮಾರ್ಗದರ್ಶನ, ಸಹಕಾರ, ಪ್ರೀತಿ, ವಿಶ್ವಾಸ ಎಲ್ಲ ನನಗೆ ಅವ್ರದ್ದು ಸಿಕ್ಕಿದೆ ಸರ್. ಸೊ ಹೀಗಾಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಯ್ತು ಸರ್. ಓಕೆ. ಇವೆಲ್ಲ ಮಾಡುವಾಗ ನಿಮಗೆ ಸಾಹಿತ್ಯ ರಚನೆ ಸುಲಭ ಅಂತ ಅನ್ಸುತ್ತೋ, ಅಥವಾ ನೀವೇ ಸ್ವತಃ ಹಾಡುಗಾರರಾಗಿರೋದ್ರಿಂದ ನೀವೇ ಅವುಗಳನ್ನು ಕಂಪೋಸ್ ಮಾಡ್ಕೋತಿರೋ ಹಾಡುಗಳು ಅಥವಾ ಒಂದು ಬರವಣಿಗೆ, ಇವೆರಡು ಕೋರಿಲೇಷನ್ ಬಂದಿದೆಯಾ ಸರ್ ಸುಮಾರು ಸಲ? ಎಸ್ ಬಂದಿದ್ದೆ. ಯಾಕಂದ್ರೆ ಕೆಲವೊಂದು ಕವಿಗೋಷ್ಠಿಗೆ ಹೋದಾಗ ನಾನು ಕವನ ಇರುವುದು
ವಾಚನ ಮಾಡಕ್ಕೆ ಕವನ ವಾಚಿಸ್ಬೇಕ್ರಿ, ನೀವು ಅದನ್ನ ನೀವೇ ಬರ್ಕೊಂಡು ನೀವೇ ಹಾಡ್ತಿರಲ್ಲ ಅಂತೇಳಿ ಅಬ್ಜೆಕ್ಷನ್ ಮಾಡಿದ್ದು ಉಂಟು. ಅಬ್ಜೆಕ್ಷನ್ ಮಾಡೋಕ್ಕಿಂತ ಮೊದ್ಲೇ ನಾನೇ ಹೇಳ್ಬಿಡ್ತೀನಿ ಓಪನ್ ಆಗಿ, ನನ್ನ ಕವನವನ್ನ ನಾನು ವಾಚಿಸ್ತಾ ಇಲ್ಲ, ವಾಚಿಸಬಹುದಾ ಅಥವಾ ಹಾಡ್ಬೋದಾ ಅಂತ ಕೇಳ್ತೀನಿ. ಇಲ್ಲ ವಾಚನ ಮಾಡಿದ್ರೆ ವಾಚನ ಮಾಡ್ತೀನಿ, ಏನ್ ಕವನವನ್ನು ಯಾವ ರೀತಿ ಓದ್ಬೇಕು ಆ ರೀತಿ ಓದ್ತೀನಿ. ಇಲ್ಲ ಹಾಡಿಬಹುದು, ಹಾಡಿ ಅಂದ್ರೆ ಅದಕ್ಕೆ ರಾಗ ಸಂಯೋಜನೆ ಮಾಡ್ಕೊಂಡಿರ್ತೀನಿ, ನನ್ನದೇ ಆಗಿರ್ತಕ್ಕಂಥ ಆ ಒಂದು ರಾಗ ಸಂಯೋಜನೆಯಲ್ಲಿ ಹಾಡ್ತೀನಿ. ಓಕೆ, ನಿಮಗೆ ನಾನೇ ಬರೆದು ನಾನೇ ಹಾಡದೆ ಇದು ಬಹಳ ಇಷ್ಟ ಆಯ್ತು ಎಲ್ಲರಿಗೂ ಅನ್ನುವಂತ ಕವನ ಯಾವ್ದಾದ್ರು ರೀತಿಯ ಹಾಡಬಹುದಾ? ನಾನೇ ಬರೆದು ನಾನೇ ಹಾಡ್ತಕ್ಕಂಥದ್ದು ಸರ್ ಅಲ್ವಾ ಸರ್? ಈಗ ಕೊರೋನಾ ಕಾಲಘಟ್ಟಕ್ಕೆ ನಾವು ಎಲ್ಲ ಆ ದಿನಗಳನ್ನ ನೆನ್ಕೋಬಾರ್ದು, ಕರಾಳ ದಿನಗಳು. ಆದ್ರೆ ವಿಧಿ ಇಲ್ಲ, ಲಾಕ್ಡೌನ್, ಟೈಮ್ ಪಾಸ್ ಆಗ್ತಿರ್ಲಿಲ್ಲ. ನನ್ನ ಮೊಮ್ಮಗಳು ಬೇರೆ ಅವಾಗ ಜನ ಆಗಿತ್ತು, ಅವಳು ನೋಡು ಸ್ಕೂಲ್ ರಜೆ, ಲಾಕ್ಡೌನ್, ಹೊರಗೆ ಹೋಗಂಗಿಲ್ಲ. ಮೊಮ್ಮಗಳನ್ನ ಆಡಿಸ್ತಾ ಕೊರೋನಾ ಗೀತೆಗಳು ಅಂತ 3-4 ಕೊರೋನಾ ಗೀತೆಗಳು ಬರೆದೆ ಸರ್. ಅದರಲ್ಲಿ ಒಂದು ಸ್ಟಾಂಜ ಅಥವಾ 2 ಸ್ಟಾಂಜ ಹೇಳ್ತೀನಿ ಸರ್. ಸೊ ಈ ಹಾಡುಗಳನ್ನ ನೀವು ಕರೋನಾ ಟೈಮಲ್ಲಿ ಬರ್ತಿದ್ದು? ಹೌದು ಸರ್. ಈ ಬರೆದು ಅಂದ್ರೆ ಅವಾಗಿಂದ ಅವಾಗ್ಲೇ ಕಂಪೋಸ್ ಮಾಡಿ ಹಾಡಿದ್ರಿ? ಹೌದು ಸರ್. ಇದನ್ನ ರಾಗ ಸಂಯೋಜನೆ ಒಂದು ಚಿತ್ರಗೀತೆಗೆ ನಾನು ಅದನ್ನ ಇದು ಮಾಡ್ಕೊಂಡಿದ್ದೀನಿ. ಬಂದಿದೆ ಭಾರತ ದೇಶಕ್ಕೆ ಕಿಲ್ಲರ ಕೊರೋನಾ, ಬಂದಿದೆ ಭಾರತ ದೇಶಕ್ಕೆ ಕಿಲ್ಲರ ಕೊರೋನಾ, ಕಿಲ್ಲರ ಕೊರೋನಾ ನಾವು ಹ್ಯಾಂಗ ಬದುಕೋಣ, ಕಿಲ್ಲರ ಕೊರೋನಾ ನಾವು ಹ್ಯಾಂಗ ಬದುಕೋಣ, ಕೊರೋನಾ ಮನೆಯಲ್ಲಿ ಕೂರೋಣ, ನಾವು ಓಡಿಸೋಣ ಬನ್ನಿ ಕೊರೋನಾ, ನೀವು ಓಡಿಸೋಣ ಬನ್ನಿ ಕೊರೋನಾ. ಮಕ್ಕಳು ಮರಿಗಳು ವೃದ್ಧರು ಭೇದವಿಲ್ಲ, ಮಕ್ಕಳು ಮರಿಗಳು ವೃದ್ಧರು ಎಂದು ಭೇದ ಮಾಡದೆ, ಎಲ್ಲರ ಮೇಲೆ ಎರಗಿ ಅಟ್ಟ ಆಸ ಮೆರೆದಿದೆ, ದುಡಿಯುವ ಜನಗಳ ಕೂಲಿಯನ್ನು ಕಿತ್ತುಕೊಂಡಿದೆ, ನಮ್ಮಯ ಜನಗಳ ನೆಮ್ಮದಿಯನ್ನು ಹಾಳು ಮಾಡಿದೆ. ಹೆದರಬೇಡಿ ಒಂದು ಗೂಡಿ, ಓಹೋ ಹೆದರಬೇಡಿ ಒಂದು ಗೂಡಿ, ಹೋರಾಟ ಮಾಡಿ ಕೊರೋನಾ ಓಡಿಸಿ ನೆಮ್ಮದಿ ಪಡೆಯೋಣ, ನೆಮ್ಮದಿ ಪಡೆಯೋಣ. ಬಂದಿದ್ದು ಭಾರತ ದೇಶಕ್ಕೆ ಕಿಲ್ಲರ ಕೊರೋನಾ, ಏರಿ ಅಂಪರದಾಗೆ. ಯಾಕೆ ಆ ಟೂರ್ ಯಾಕೆ ನಾನು ಅಡಾಪ್ಟ್ ಮಾಡ್ಕೊಂಡ್ರೆ ಬೇಗ ತಲುಪುತ್ತೆ, ಜಾಗೃತಿ ಮಾಡ್ಬೇಕಲ್ಲ. ಈಗ ನಾವು ಬೀದಿ ನಾಟಕ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಜಾಗೃತಿ, ಹೊರಗೆ ಬರಬೇಡಿ, ಲಾಕ್ಡೌನು, ಕರೋನಾ ಇದೆ ಹಾಗೆ ಅಂತ, ಆ ಸಂದರ್ಭದಲ್ಲಿ ಬೇಗ ತಲುಪುತ್ತೆ ಅನ್ನೋ ಉದ್ದೇಶದಿಂದ ಇದು ಮಾಡ್ಕೊಂಡಿದ್ದೀವಿ. ಸೊ ಆಲ್ಮೋಸ್ಟ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದೀವಿ ನಾವು. ನಿಮ್ಮ ಈ ಒಂದು ಪ್ರಯಾಣ, ಈ ಒಂದು ಜಾನಪದ ಆಗಿರ್ಬೋದು, ನೀವು ಶಿಕ್ಷಕರಾಗಿ ವೃತ್ತಿ ಮಾಡಿದಿರ್ಬೋದು, ಸಂಘಟನೆ ಕಾರ್ಯಕ್ರಮಗಳ ಆಯೋಜನೆ ಇವೆಲ್ಲ ಮಾಡ್ತಾ ಇರುವಾಗ ನಿಮ್ಮ ಕುಟುಂಬದ ಸಹಕಾರ, ಮೊದಲನೇದಾಗಿ ನಿಮ್ಮ ತಂದೆ ತಾಯಿ ಕೂಡ ನಿಮ್ಮನ್ನ ಈ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಿಟ್ರಲ್ಲ, ಅಲ್ಲಿಂದ ನೀವು ನಿಮ್ಮ ಕುಟುಂಬಸ್ಥರನ್ನ ನೆನ್ಸ್ಕೋಬೇಕು. ಹೇಳಿ ಸರ್. ತಂದೆ ರಾಮನಗೌಡ ಪಾಟೀಲು, ತಾಯಿ ಕಾಶಮ್ಮ ಸರ್. ತಂದೆ ಬಯಲಾಟ ಕಲಾವಿದರು, ಅಲ್ಲಿ ಸಣ್ಣಾಟದ ಸರದಾರ್ ಅಂತ ನಮ್ಮ ತಂದೆಯನ್ನ ಕರಿತಾ ಇದ್ರು. ಸತ್ಯಹರಿಶ್ಚಂದ್ರ, ಭಕ್ತ ಕಬೀರದಾಸ, ಸಂಗ್ಯಾಬಾಳ್ಯ, ಸತೀಸಕ್ಕುಬಾಯಿ ಮುಂತಾದ ಸಣ್ಣಾಟಗಳನ್ನ ಅವರು ಪ್ರದರ್ಶನ ಮಾಡ್ತಿದ್ರು. ಅವ್ರ ಜೊತೆ ನಾನು ಹೋಗ್ತಿದ್ದೆ. ಅಲ್ಲಿಂದ ನನಗೆ ರಕ್ತಗತವಾಗಿರ್ತಕ್ಕಂತ ಈ ಕಲೆ ಬಂತು. ತಂದೆ ತಾಯಿ 5 ಜನ ನಾವು ಮಕ್ಕಳು ನಮ್ಮ ತಂದೆಯವರಿಗೆ. ನಮ್ಮ ಸಹೋದರರು ಕೂಡ ಸಹಕಾರವನ್ನ ಕೊಟ್ಟರು. ತದನಂತರದಲ್ಲಿ ಮದುವೆ ಆದಾಗ ನನ್ನ ಮಡದಿ ನಿರ್ಮಲಾ, ಅವರು ಕೂಡ ಭಜನೆ ಮತ್ತು ಕೋಲಾಟದ ಕಲಾವಿದೆ, ನಮ್ಮ ಜೊತೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಾವು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಬ್ಯಾಗ್ ಅನ್ನ ಲಗೇಜ್ ರೆಡಿ ಮಾಡೋದು, ವಾಟರ್ ಬಾಟಲ್ ತುಂಬಿಡ್ತಕ್ಕಂಥದ್ದು, ಈ ಕೆಲವೊಂದು ಡೈರಿಗಳನ್ನ ಎಲ್ಲ ರೆಡಿ ಮಾಡ್ತಕ್ಕಂಥದ್ದು, ಯೂನಿಫಾರ್ಮ್ ಅನ್ನ ಹೀಗೆ, ಆಮೇಲೆ ನಮ್ಮ ಜೊತೆಗೆ ಬರೋದು ಹೀಗೆಲ್ಲ, ಮತ್ತೆ ಫೋಟೋಗ್ರಫಿ ಮಾಡ್ತಕ್ಕಂಥದ್ದು, ವಿಡಿಯೋ ಮಾಡ್ತಕ್ಕಂಥದ್ದು. ನನ್ನ ಮಡದಿ ನಿರ್ಮಲಾ ಸರ್, ಮಗ ಪ್ರಮೋದ್ ಪಾಟೀಲು, ಮಗಳು ಪ್ರಿಯಾಂಕಾ ಪಾಟೀಲು, ಮತ್ತೆ ಅಳಿಯ ಅಭಿಷೇಕ್, ಮತ್ತೆ ಸೊಸೆ ಭಾಗ್ಯಶ್ರೀ ಅಂತ, ಮೊಮ್ಮಗಳು ಚಾನಸ್ಯ, ಮೊಮ್ಮಗ ಕಿಯಾನ್ಸು, ಎಲ್ಲರೂ ಸಹಕಾರ ಚೆನ್ನಾಗಿದೆ. ಮೊನ್ನೆ ಗಾನಸಿಂಚನ ಇದೇ ಚಂದನವಾಗಿನಲ್ಲಿ ಗಾನಸಿಂಚನ ಕಾರ್ಯಕ್ರಮಕ್ಕೆ ಬಂದಾಗ ಆ ತೀರ್ಪುಗಾರರ ಜೊತೆಯಲ್ಲಿ ನಾವೆಲ್ಲ ಕೂಡ್ಕೊಂಡು ಒಂದು ಗ್ರೂಪ್ ಫೋಟೋನ, ಫ್ಯಾಮಿಲಿ ಫೋಟೋ ತಗೊಂಡಿದ್ದೇವೆ ಸರ್. ಎಲ್ಲ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಮಗಳು
ಪ್ರಿಯಾಂಕಾ ಪಾಟೀಲ್. ಪಾಪ ಇವತ್ತು ಬೆಳಿಗ್ಗಿನ್ನೂ ಅಷ್ಟೊತ್ತಿಗೆ ಅಲಾರಾಮ್ ಇಟ್ಟು ಎಬ್ಬಿಸಿ, ಪಾಪ ಹೇಳು ಬೇಗ ಲೇಟ್ ಆಗತ್ತೆ, ಇನ್ನು 7 ಗಂಟೆಗೆ ಶಾರ್ಪ್ ಟೈಮಲ್ಲಿ ಇರ್ಬೇಕಂತ ಹೇಳಿದಾರೆ ಅಂತೇಳಿ ಎಚ್ಚರಿಕೆಯನ್ನು ನೀಡಿ ನನ್ನ ಕಾರ್ಯಕ್ರಮಕ್ಕೆಲ್ಲ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳಲೇಬೇಕು ಸರ್. ಯಾಕಂದ್ರೆ ಒಬ್ಬ ಪುರುಷನ ಯಾವುದೋ ಒಂದು ಸಾಧನೆ ಹಿಂದೆ ಒಂದು ಸ್ತ್ರೀ ಕೈ ಇದ್ದೇ ಇರ್ತದೆ ಅಂತೇಳಿ ಅಂತಕ್ಕಂಥ ಒಂದು ಮಾತು ಇದೆ, ಗಾದೆ ಮಾತು. ಸೊ ಆ ನಿಟ್ಟಿನಲ್ಲಿ ನಮ್ಮ ಮನೆಯವರು ಎಲ್ಲ ಕೂಡ ನನಗೆ ಸಹಕಾರ ನೀಡುತ್ತಾರೆ. ಮತ್ತೆ ನನಗೆ ಮುಖ್ಯವಾಗಿ ವೇದಿಕೆಯನ್ನ ಕೊಡ್ತಕ್ಕಂಥ ಪ್ರಾರಂಭದಲ್ಲಿ ಯುವಜನ ಮೇಳಗಳು, ನನ್ನ ಊರಿನಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ಯುವಕ ಸಂಘ ಅಂತೇಳಿ, ಅಲ್ಲಿಂದ ನನ್ನದು ಯಾನ ಪ್ರಾರಂಭ ಆಗಿದೆ ಸರ್. ಅಲ್ಲಿಂದ ಪ್ರಾರಂಭ ಈಗ ಮುಂದೆ ಎಲ್ಲಿಗೆ ಯಾವ ಮಟ್ಟಕ್ಕೆ ಹೋಗಿ ತಲುಪ್ತಿದ್ದೇವೆ ಅನ್ನೋದು ಗೊತ್ತಿಲ್ಲ. ಮುಂದೆ ನಿವೃತ್ತಿ ಆಗ್ತಾ ಇದ್ದೀನಿ ನಾನು, ಇನ್ನೊಂದು ತಿಂಗಳು ಬಿಟ್ಕೊಂಡು. ಆ ನಿವೃತ್ತಿ ಆದ ನಂತರ ಇನ್ನೊಂದು ರಾಜ್ಯ ಮಟ್ಟದ ಒಂದು ಸಂಘಟನೆ ಮಾಡೋಣ ಅಂತ ಒಂದು ಆಶಯ ಇದೆ. ಕರ್ನಾಟಕ ಜಾನಪದ ಮತ್ತು ಬಯಲಾಟ ಮಂಟಪ ಅಂತ ಪ್ರಾರಂಭ, ಕರ್ನಾಟಕ ಜಾನಪದ ಮತ್ತು ಬಯಲಾಟ ಮಂಟಪ ಅಂತಕ್ಕಂಥ ಸಂಘಟನೆಯನ್ನು ಪ್ರಾರಂಭ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲಿ ಘಟಕಗಳನ್ನ ಪ್ರಾರಂಭ ಮಾಡಿ ತನ್ಮೂಲಕ ಜಾನಪದ ಇರ್ಬೋದು, ಬಯಲಾಟ ಇರ್ಬೋದು, ಅವುಗಳನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸಹಕಾರ, ಸಂಪನ್ಮೂಲ ಯಾವ ರೀತಿ ಅದಕ್ಕೆ ಕ್ರೋಢೀಕರಣ ಆಗುತ್ತೆ, ಭಗವಂತನ ಇಚ್ಛೆ. ಎಲ್ಲಿ ಭಗವಂತ ಕಲಾ ಸರಸ್ವತಿ ದೇವಿ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ನೋಡೋಣ ಸರ್. ನಿಮ್ಮ ಈ ಒಂದು ಸಾಧನೆಯನ್ನ ಮೆಚ್ಚಿ ಹಲವಾರು ಸಂಘ ಸಂಸ್ಥೆಗಳು ನಿಮಗೆ ಸನ್ಮಾನ ಮಾಡಿದೆ. ನಿಮ್ಮ ಪ್ರಶಸ್ತಿಗಳ ಪಟ್ಟಿಯನ್ನ ನೋಡಿದ್ರೆ ಬಹಳಷ್ಟು ಸಂತೋಷ ಆಗುತ್ತೆ ಸರ್. ಇದು ಹೀಗೆ ಅಭಿವೃದ್ಧಿ ಆಗ್ತಾ ಇರಲಿ. ಒಂದೊಂದೇ ಪ್ರಶಸ್ತಿಗಳು ನಿಮ್ಮ ಪ್ರಯತ್ನಕ್ಕೆ ಇನ್ನಷ್ಟು ಬೆಂಬಲವನ್ನ ಕೊಡ್ತಾ ಇರಲಿ. ಹಾಗಾಗಿ ಕಾರ್ಯಕ್ರಮದ ಬಹಳ ಕೊನೆಯ ಕ್ಷಣಕ್ಕೆ ಬಂದಿರೋದ್ರಿಂದ ನಾವು ಮಾತಿಗಿಂತ ಜಾಸ್ತಿ ಕೊನೆಯದಾಗಿ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸೋಣ ಅಂತ ನಮ್ಮ ಇಚ್ಛೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಕೊನೆಯ 1-2 ನಿಮಿಷ ನಿಮ್ಮ ಹಾಡಿನೊಂದಿಗೆ ಈ ಮಾತನ್ನ ಮುಗಿಸೋಣ. ಒಂದು ಹಾಡು ಸರ್. ಹಾಡಿ ಸರ್. ಓಕೆ. ಸೊ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಕೊನೆಯ ಪ್ರಸ್ತುತಿಯೊಂದಿಗೆ ಇವತ್ತಿನ ಕೊನೆಯ ಕಾರ್ಯಕ್ರಮ ಒಂದು ಸ್ಟಾಂಜ ಇದು ಮಾಡಿ, ಮಲೆ ಮಲೇಶ್ವರನ ಕುರಿತು ಇರತಕ್ಕಂಥ ಒಂದು ಜಾನಪದ ಗೀತೆ. ಮಲ್ಲಿಗೆ ಹೂವಾಗೆ ಚೆಲ್ಲೇದೋ ನಿನ್ನ ಪರುಸೆ ಚೆಲ್ಲಾಟಗಾರ ಮಾದಪ್ಪ, ಓ ಚೆಲ್ಲಾಟಗಾರ ಮಾದಪ್ಪ, ನಿನ್ನ ಪರುಸೆ ಕಲ್ಲತ್ತಿ ಕಣಿವೆ ಇಳಿದಾವೋ, ಕಲ್ಲತ್ತಿ ಕಣಿವೆ ಇಳಿದಾವೋ. ಮಲ್ಲಿಗೆ ಹೂವಾಗಿ ಚೆಲ್ಲೇದೋ ನಿನ್ನ ಪರುಸೆ ಚೆಲ್ಲಾಟಗಾರ ಮಾದಪ್ಪ, ಓ ಚೆಲ್ಲಾಟಗಾರ ಮಾದಪ್ಪ, ನಿನ್ನ ಪರುಸೆ ಕಲ್ಲತ್ತಿ ಕಣಿವೆ ಇಳಿದಾವೋ, ಕಲ್ಲತ್ತಿ ಕಣಿವೆ ಇಳಿದಾವೋ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದು ಮಾಳದಲ್ಲಿ ಗರಿಕೆ ಚಿಗುರಾವೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದು ಮಾಳದಲ್ಲಿ ಗರಿಕೆ ಚಿಗುರಾವೋ, ಮಾಳದಲ್ಲಿ ಗರಿಕೆ ಚಿಗುರಾವೋ. ಮಾದಪ್ಪ ಮೂಡಣದಿ ಮಳೆಯು ಸುರಿದಾವೋ, ಸ್ವಾಮಿ ಮೂಡಣದಿ ಮಳೆಯು ಸುರಿದಾವೋ. ಇಷ್ಟು ಒಂದು ಪವರ್ಫುಲ್ ಸೆಷನ್ ನಂತರ ನಮಗೂ ಕಾರ್ಯಕ್ರಮ ಮುಗಿಸೋದಕ್ಕೆ ಸಮಯ ಅಥವಾ ಮನಸ್ಥಿತಿ ಬರ್ತಾ ಇಲ್ಲ. ಆದ್ರೂ ಕೂಡ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಜಾನಪದ ಗಾಯಕರು, ಸಾಹಿತಿ ಶಿವನಗೌಡ ಪಾಟೀಲ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಸರ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನಾಡಿನ ಸಂಸ್ಥೆ